ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇನ್ನೊಂದು ಸಾಮಾಜಿಕ ಕಳಕಳಿ ಇರುವಂತಹ ವಿಷಯದ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಸೊ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇದಕ್ಕೆ ಬೇಕೇ ಬೇಕು. ನಿಮ್ಮ ಕಮೆಂಟ್ ಅಥವಾ ನಿಮ್ಮ ಒಂದು ಸಪೋರ್ಟು ನನಗಂತೂ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಬನ್ನಿ, ಏನಪ್ಪ ವಿಷಯ ಅಂತ ನಿಮ್ಗೆ ಗೊತ್ತು, ಡಿಸ್ಕ್ರಿಪ್ಷನ್ ಆಲ್ರೆಡಿ ಇದೆ. ಬಟ್ ಆದರೂ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಚಿಕ್ಕ ವಿಡಿಯೋದಲ್ಲಿ. ಸೊ ನಾನು ಈ ವಿಷಯ ಮಾತಾಡ್ತಿರೋದು ನಿಮಗೆ ಸರಿ ಅನಿಸಿದ್ರೆ ಸರಿ ಅಂತಲೇ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಏನು ಇಂಪ್ರೂವ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಏನಪ್ಪ ಅಂದರೆ ಸ್ನೇಹಿತರೆ, ಇವಾಗ ನಾವು ನೋಡ್ತಿರ್ತೀವಿ, ಸರ್ಕಾರಿ ಕೆಲಸಗಾರರು ಲಂಚ ತಗೊಂಡು ಅಥವಾ ಕರಪ್ಷನಲ್ಲಿ ಸಿಗಾಕೊಂಡು ಅವ್ರಿಗೆ ಏನು ಕೆಲಸಗಳು, ಏನು ಶಿಕ್ಷೆ ಕೊಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿಂದ ಈಗ ಹಾಸನಿದ್ದವನು ಬೆಂಗಳೂರಿಗೆ ಹೋಗ್ತಾನೆ, ಬೆಂಗಳೂರಲ್ಲಿದ್ದವನು ಹಾಸನಕ್ಕೆ ಬರ್ತಾನೆ, ಇನ್ನೆಲ್ಲ ಚಿಕ್ಕಮಗಳೂರಿಗೆ ಹೋಗ್ತಾನೆ, ಇಲ್ಲ ಧಾರವಾಡಗೆ ಹೋಗ್ತಾನೆ ಅಷ್ಟೇ. ಇಲ್ಲ ಅಂದರೆ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡೋದು, ಈ ಟ್ರಾನ್ಸ್ಫರ್ ಮಾಡೋದು ಯಾವುದೇ ಒಂದು ರೀತಿಯಾದಂಥ ಕ್ರಮ ಅಲ್ಲ. ಏಕೆಂದರೆ ಅವರಿಗೆ ಆಲ್ರೆಡಿ ಸರ್ಕಾರ ಸಂಬಳ ಕೊಡ್ತಿರುತ್ತೆ, ಫೆಸಿಲಿಟಿ ಕೊಟ್ಟಿರುತ್ತೆ. ಖಾಸಗಿ ಉದ್ಯೋಗಿಗಳ ಥರ 9 ಅವರ್ಸ್ 10 ಅವರ್ ಮಾಡಬೇಕು ಅಂತ ಯಾವುದೇ ರೀತಿ ಇರಲ್ಲ. 10 ಗಂಟೆಗೆ ಹೋಗಿ 5 ಗಂಟೆಗೆ ಮನೆಗೆ ಹೋಗ್ತಾರೆ. ಸುಮಾರು ಜನ ನೋಡಿದ್ದೀನಿ, ಎಲ್ಲರೂ ಅಂತ ಅಲ್ಲ, ದಯವಿಟ್ಟು ಆ ಥರ ತಿಳ್ಕೊಬೇಡಿ. ಪ್ರಾಮಾಣಿಕವಾಗಿ ಮಾಡೋರು ಮಾಡ್ತಿದ್ದಾರೆ. ನಾನು ಇನ್ನು ಉಳಿದ 50% ಬಗ್ಗೆ ಮಾತಾಡ್ತಿದ್ದೀನಿ, ಆಯಿತಾ. ಆಗಿದ್ದರೂ ಅವ್ರು ಹೋಗ್ಬಿಟ್ಟು ಕುತ್ಕೊಂಡು ಲಂಚ ಇಸ್ಕೊಂಡು, ಅದರಲ್ಲೂ ಸರ್ಕಾರಕ್ಕೆ ಬರೋ ಅಂಥ ಏನದು ಟ್ಯಾಕ್ಸ್ ದುಡ್ಡುಗಳ್ನು ಸಹ ಅವ್ರ ಜೇಬಿಗೆ ತಗೊಂಡು ಹೋಗ್ತಾರೆ. ಅಂದರೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀನಿ, ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದೀನಿ ಅನ್ನೋದು ಸರ್ಕಾರದ ನೀತಿ ಅಲ್ಲ ಇದು. ನಾನು ಮನವಿ ಮಾಡ್ತೀನಿ, ಇಡೀ ಸರ್ಕಾರದ ಯಾವ ಜನಗಳಿದ್ದೀರ, ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಈ ಥರ ಕರಪ್ಷನ್ ಆದರೂ ಡಿಸ್ಮಿಸ್ ಅನ್ನೋದು ತಪ್ಪು ಅಥವಾ ಸಸ್ಪೆಂಡ್ ಮಾಡೋದು ತಪ್ಪು. ಅವ್ರನ್ನ ಕೆಲಸದಿಂದನೇ ವಜಾ ಮಾಡಬೇಕಾಗುತ್ತೆ. ಕೆಲಸದಲ್ಲಿ ಅವ್ರಿರೋಕ್ಕೆ ನಾಲಾಯಕ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ನೋಡಿ, ಒಂದು ಜಾಗದಲ್ಲಿ ಮೋಸ ಮಾಡ್ತಾವ್ರೆ, ಅವ್ರಿಗೆ ಎಲ್ಲ ಫೆಸಿಲಿಟಿ ಕೊಟ್ಟು ಸಹ ಮೋಸ ಮಾಡ್ತಾವ್ರೆ. AC ರೂಮಲ್ಲಿ ಕೂತ್ಕೊಂಡು ಅವ್ರಿಗೆ ಕಾರ್ ಕೊಟ್ಟು ಎಲ್ಲ ಕೊಟ್ಟು ಮಾಡಿದ ಮೇಲೂ ಅವರು ಮೋಸ ಮಾಡ್ತಾವ್ರೆ. ಅದರಲ್ಲೂ ಪಾಪ ಬಡಬಗ್ರನ್ನ ದುಡ್ಡನ್ನ ಜೇಬಿಗೆ ಇಸ್ಕೊತಾವ್ರೆ. ಕೆಲಸ ಮಾಡೋಕ್ಕೂ ದುಡ್ಡು ಕೊಡಿ ಅಂದರೆ ಸಂಬಳ ಕೊಡೋದಲ್ದೇ, ಫೆಸಿಲಿಟಿ ಕೊಡೋದೇ ಅವ್ರು ಕೆಲಸ ಮಾಡೋದಕ್ಕೆ. ಅದಲ್ದೇ ಪಾಪ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಕೆಲಸಕ್ಕೆ ಕೇಳಕ್ಕೆ ಹೋದವ್ರನ್ನೂ ದುಡ್ಡು ಕೊಡಿ ಅಂದರೆ ಯಾವುದು ಇದು ಮಾನವೀಯತೆ ಅಥವಾ ಯಾವ್ದು ರೂಲ್ಸು? ಇದಕ್ಕೆ ನಾನು ರಿಕ್ವೆಸ್ಟ್ ಮಾಡೋದು, ಯಾರೇ ಆಗಲಿ ಈ ವಿಡಿಯೋ ಎಲ್ಲರೂ ನೋಡಿ, ದಯವಿಟ್ಟು ಅವ್ರಿಗೆ ಕೆಲಸದಿಂದನೇ ತೆಗೆದು ಅವ್ರ ಆಸ್ತಿ ಏನು ಅವರು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅವರಿಗೆ ಪ್ರಾಮಾಣಿಕವಾಗಿ ಬರಬೇಕಿತ್ತು ಅದನ್ನು ಮಾತ್ರ ಉಳಿಸಿ, ಉಳಿದಿದ್ದೆಲ್ಲ ಮುಟ್ಗೋಲು ಹಾಕಿ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೋಬೇಕು ಅನ್ನೋದೇ ನನ್ನ ಒಂದು ರಿಕ್ವೆಸ್ಟು. ನಮ್ಮ ಚಾನಲ್ ಕಡೆಯಿಂದ, ನನ್ನ ಕಡೆಯಿಂದ ಒಂದು ಕಠಿಣವಾದಂತಹ ರೂಲ್ಸನ್ನು ಸರ್ಕಾರ ತರಲೇಬೇಕು. ಸಸ್ಪೆಂಡ್ ಮಾಡೋದು, ಟ್ರಾನ್ಸ್ಫರ್ ಮಾಡೋದು ಒಂದು ವಿಷಯನೇ ಅಲ್ಲ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಕಾಲೇಜಲ್ಲಿ ಒಬ್ಬರು ಲೆಕ್ಚರರು ಇದೇ ರೀತಿಯ ಕರಪ್ಟೆಡ್ ಆಗಿದ್ದರು, ಆದರೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಬಟ್ ಇವಾಗ ಬಂದವರು ಪ್ರೊಫೆಸರ್ ಆಗಿದ್ದಾರೆ, ಆಯಿತಾ. ಅದು ಏನು ನಿಮಗೆ ಸಸ್ಪೆಂಡ್ ಅನ್ನೋದು ಏನಂದರೆ, ಆ ರೀತಿ ಯೋಚನೆ ಮಾಡೋದಕ್ಕೆ ಮತ್ತೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋ ಅವರಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ. ಮತ್ತು ಟ್ರಾನ್ಸ್ಫರ್ ಮಾಡಿದ್ರೀಗ ಈ ಜಾಗದಲ್ಲಿ ಯಾರು ಇಟ್ಕೊಟ್ಟಿರ್ತಾರೆ ಅಥವಾ ಇವ್ರು ಕರಪ್ಟ್ ಮಾಡ್ತಾವ್ರೆ ಅಂತ ಜನ ಅವ್ರ ಮೇಲೆ ಎಚ್ಚರಿಕೆ ಆಗಿರ್ತಾರೆ. ಮುಂದಿನ ಜಾಗಕ್ಕೆ ಹೋದಾಗ ಅವರು ಹೊಸ ಜನ, ಹೊಸ ಕರಪ್ಷನ್, ಹೊಸ ಇದು. ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದು, ಸಸ್ಪೆಂಡ್ ಅಲ್ಲ, ಟ್ರಾನ್ಸ್ಫರ್ ಅಲ್ಲ. ಅವ್ರನ್ನ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಅವರಿಗೆ ಗೌರ್ಮೆಂಟ್ ಕೆಲಸ ಆಗಲಿ, ಅವ್ರ ಫ್ಯಾಮಿಲಿಗಾಗಲಿ ಗೌರ್ಮೆಂಟ್ ಕೆಲಸ ಆಗಲಿ ಅಥವಾ ಯಾವುದೇ ಫೆಸಿಲಿಟಿನ ಕೊಡಬಾರ್ದು. ಈ ರೀತಿ ಸ್ಟ್ರಿಕ್ಟ್ ರೂಲ್ಸ್ ಆದರೆ ಅಟ್ಲೀಸ್ಟು ನಮ್ಮ ದೇಶ ಇನ್ನು 10 ವರ್ಷದಲ್ಲಾದರೂ ಚೇಂಜ್ ಆಗುತ್ತೆ. ಹಾಗೆ ಆಗುತ್ತೆ ಅನ್ನೋದು ನನ್ನ ಒಂದು ಮನವಿ ಅಂತ ಹೇಳ್ತಾ ವಿಷಯನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಷಯ ಇಷ್ಟ ಆಗಿದೆ, ಕರೆಕ್ಟ್ ಇದೆ ನಾನು ಹೇಳೋದು ಅಂದರೆ ಶೇರ್ ಮಾಡಿ, ಮತ್ತು ಎಲ್ರಿಗೂ ಶೇರ್ ಮಾಡಿ ತಿಳಿಸಿ ಸ್ನೇಹಿತರೆ. ನಮಸ್ಕಾರ.